ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಸ್ಯಾಮ್ಸಂಗ್ನ ಮೋಸ್ಟ್ ಪಾಪ್ಯುಲರ್ ಫೋನ್ ಸೀರೀಸ್ ಯಾವುದಪ್ಪ ಅಂತಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಸೀರೀಸು. ಈ ಒಂದು ಎ ಸೀರೀಸ್ನಲ್ಲಿ A30 ಬರುತ್ತೆ, A50 ಬರುತ್ತೆ, A70 ಬರುತ್ತೆ. ಈ ಒಂದು ಎ ಸೀರೀಸ್ನ ತುಂಬ ಜನ ಪರ್ಚೇಸ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇರುತ್ತೆ, ಒಂದು ಪ್ರೀಮಿಯಂ ಲುಕ್ಕನ್ನು ಈ ಒಂದು ಎ ಸೀರೀಸ್ನಲ್ಲಿ ಕೊಡ್ತಾರೆ. ಇವತ್ತು ಸ್ಯಾಮ್ಸಂಗ್ ಅವರು ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ A31 ಫೋನನ್ನು ಲಾಂಚ್ ಮಾಡ್ತಾ ಇರುವಂಥದ್ದು. ನೋಡ್ತಾ ಇದ್ರೆ ನನ್ನ ಮುಂದೆ ಈ ಒಂದು ಫೋನ್ ಇರುವಂಥದ್ದು. ಈ ಒಂದು ಫೋನ್ ನಾನು ಇವತ್ತು ಅನ್ಬಾಕ್ಸ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ, ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಒಂದು ಫೋನ್ ಏನಕ್ಕೆ ಪರ್ಚೇಸ್ ಮಾಡಬೇಕು, ಈ ಒಂದು ಫೋನ್ನ ಬೆಲೆ ಎಷ್ಟು, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮೊದಲಾಗಿ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ರೆ ಒಂದು ಫೋನ್ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು ಸಿಂಪಲ್ ಬಾಕ್ಸು. ಸೊ ಈ ಒಂದು ಸ್ಟಿಕ್ಕರ್ನ ಕಟ್ ಮಾಡ್ತೀನಿ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಈ ಒಂದು ಫೋನ್ ಕೂಡ ಸಿಗ್ತಾ ಇದೆ. ಅದನ್ನು ಬಿಟ್ಟರೆ ಇನ್ನೊಂದು ಸಣ್ಣ ಬಾಕ್ಸ್ ಮೇಲ್ಗಡೆ ಸಿಗ್ತಾ ಇರುವಂಥದ್ದು. ಸೊ ನಿಮ್ಗೆ ಹಿಂದ್ಗಡೆ ಇಲ್ಲಿ ಸಿಮ್ ಎಜೆಕ್ಟರ್ ಟೂಲ್ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಜೊತೆಗೆ ಕ್ವಿಕ್ ಸ್ಟಾರ್ಡು, ಯೂಸರ್ ಮ್ಯಾನ್ಯುವಲ್ಲು, ವಾರಂಟಿ ಕಾರ್ಡೆಲ್ಲ ಇಲ್ಲೇ ಇರುವಂಥದ್ದು. ಇದನ್ನು ಪಕ್ಕಕ್ಕೆ ಇಡ್ತೀನಿ, ಬೇರೆ ಏನೆಲ್ಲ ಇದೆ ಅಂತ ಚೆಕ್ ಮಾಡೋಣ. ಈ ಒಂದು ಫೋನ್ನ ಬಿಟ್ಟರೆ ನಿಮಗೆ ಈ ಒಂದು ಬಾಕ್ಸ್ ಒಳಗೆ ಒಂದು 15 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಸಿಗ್ತಾ ಇರುವಂಥದ್ದು. 15 ವ್ಯಾಟು, ಸ್ವಲ್ಪ ಜಾಸ್ತಿ ಅಂದರೆ ಇನ್ನೂ ಚೆನ್ನಾಗಿರ್ತಿತ್ತು. 15 ವ್ಯಾಟ್ ಅಟ್ಲೀಸ್ಟ್ ನೀಡಿದ್ದಾರೆ. ಇನ್ನು USB Type-C ಡಾಟಾ ಕೇಬಲ್ ಸಿಗ್ತಾ ಇರುವಂಥದ್ದು. ನಿಮಗೆ ಕ್ವಾಲಿಟಿ ಒಂದು ಲೆವೆಲ್ಗೆ ಓಕೆ ಇದೆ, ಕೇಬಲ್ ಕ್ವಾಲಿಟಿ. ಜೊತೆಗೆ ಇಲ್ಲಿ ಒಂದು ಹೆಡ್ಫೋನ್, ಬೇಸಿಕ್ ಹೆಡ್ಸೆಟ್ಟನ್ನು ಇವರು ನೀಡಿದ್ದಾರೆ. ಇದೊಂದು ಬೇಸಿಕ್ ಕ್ವಾಲಿಟಿ ಹೆಡ್ಸೆಟ್ಟು ಸ್ಯಾಮ್ಸಂಗ್ ಅವ್ರದ್ದೇನೆ. ಸೊ ಅದನ್ನು ಬಿಟ್ಟರೆ ಬಾಕ್ಸ್ ಒಳಗೆ ಬೇರೆ ಏನು ಸಹ ಇರೋದಿಲ್ಲ. ನೋಡ್ತಾ ಇದ್ರೆ ಒಂದು ಫೋನ್ ನಿಮ್ಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಫೋನ್ ಹಿಂದ್ಗಡೆ ಏನಿದೆ, ಒಂದು ರೈನ್ಬೋ ಎಫೆಕ್ಟ್ ಸೇಮ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ A30 ಸಹ ಇದೇ ರೀತಿ ಇತ್ತು. ಅದೇ ಎಫೆಕ್ಟ್ ನಿಮ್ಗೆ ಇದ್ರಲ್ಲೂ ಸಹ ಸಿಗ್ತಾ ಇರುವಂಥದ್ದು. ಹಿಂದ್ಗಡೆ ನಿಮಗೆ ಗ್ಲಾಸಿ ಬ್ಯಾಕ್ ಥರ ಕಾಣಿಸುತ್ತೆ, ಆದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಈ ಒಂದು ಫ್ರೇಮ್ ಒಂಥರ ಅಲ್ಯೂಮಿನಿಯಂ ಫ್ರೇಮ್ ಥರ ಇದೆ, ಬಟ್ ನನಗೆ ಅನಿಸ್ತಾ ಇದೊಂದು ಪ್ಲಾಸ್ಟಿಕ್ ಫ್ರೇಮ್ ಇರ್ಬೋದು ಅಂತ ಅನಿಸುತ್ತೆ. ಏನಕ್ಕೆ ಅಂದರೆ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಇದು ಯಾವ ಫ್ರೇಮು ಅಂತ. ನಾನು ಅದನ್ನು ಸ್ಕ್ರ್ಯಾಚ್ ಮಾಡಿ ನೋಡೋದಕ್ಕೂ ಆಗಲ್ಲ. ಸೊ ಜೊತೆಗೆ ಹಿಂದ್ಗಡೆ ನಿಮಗೆ ಒಂದು ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು. ಒಂದು ಸಿಂಗಲ್ LED ಫ್ಲ್ಯಾಶ್ ಇದೆ. ಇನ್ನು ಮುಂದಕ್ಕೆ ಬಂತು ಅಂತಂದ್ರೆ ನೋಡ್ತಾ ಇದ್ರೆ ಫುಲ್ ಸ್ಕ್ರೀನ್ ಡಿಸ್ಪ್ಲೇ, ಒಂದು ಟಿಯರ್ ಡ್ರಾಪ್ ನಾಚ್ ಇದೆ. ಜೊತೆಗೆ ಬೆಜಲ್ಲು ಬಾಟಮಲ್ಲಿ ತುಂಬ ಜಾಸ್ತಿ ಇದೆ ಅಂತ ನನಗೆ ಫೀಲ್ ಆಗ್ತಿರುವಂಥದ್ದು. ಸೊ ಡಿಸೈನ್ ಒಂದು ಲೆವೆಲಿಗೆ ಓಕೆ ಅಂತ ಅನಿಸುತ್ತೆ ನನಗೆ. ಆಲ್ಮೋಸ್ಟ್ ಏನು ಸ್ಪೆಷಲ್ ಇಲ್ಲ, ಹೆವಿ ಸ್ಪೆಷಲ್ ಡಿಸೈನ್ ಅಂತ ಅನ್ನಲ್ಲ. ಇದೊಂದು ನಾರ್ಮಲ್ ಡಿಸೈನು, ಡೀಸೆಂಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಡಿಸೈನು. ಇನ್ನು ಈ ಒಂದು ಫೋನ್ ಇರುವಂಥ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಫೋನಲ್ಲಿ 6.4 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲ್ಡ್ ಡಿಸ್ಪ್ಲೇ ಇರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಅಂತೂ ಕ್ರೇಜಿ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದಾರೆ ಡಿಸ್ಪ್ಲೇ ಕ್ಲಾರಿಟಿ ಆಸಮ್ ಆಗಿದೆ. ನನಗೊಂದು ತುಂಬ ಇಷ್ಟ ಆಯ್ತು ಈ ಒಂದು ಫೋನ್ ಇರುವಂಥ ಡಿಸ್ಪ್ಲೇ. ಇನ್ನೇ ಒಂದು ಫೋನ್ ಸದ್ಯಕ್ಕೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 6GB RAM ಮತ್ತು 128GB ಇಂಟರ್ನಲ್ ಮೆಮೊರಿ, UFS 2.1 ಸ್ಟೋರೇಜ್ ಇದರಲ್ಲಿರುವಂಥದ್ದು. ಸೊ ಓಕೆ ಅಂತ ಅನ್ಕೋತೀನಿ, ಇಂಪ್ರೆಸಿವ್ ಅಲ್ಲ, ಓಕೆ ಅಂತ ಅನ್ಕೋತೀನಿ. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೊಸೆಸರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಫೋನಲ್ಲಿ ಮೀಡಿಯಾಟೆಕ್ ಎಂದು ಹೀಲಿಯೋ P65 ಪ್ರೊಸೆಸರ್ನ ಹಾಕಿದ್ದಾರೆ. ಇದೊಂದು ಮಿಡ್ ಎಂಡ್ ಪ್ರೊಸೆಸರ್ ಆಯಿತಾ, ಮಿಡ್ ಎಂಡ್ ಪ್ರೊಸೆಸರ್ ಅಂದರೆ ಆಲ್ಮೋಸ್ಟ್ ಈಕ್ವಲ್ ಟು ಸ್ನ್ಯಾಪ್ಡ್ರ್ಯಾಗನ್ 710ಕ್ಕೆ ಆಲ್ಮೋಸ್ಟ್ ಈಕ್ವಲೆಂಟ್ ಆಗುತ್ತೆ. ಈ ಒಂದು ಅಂಥದ್ದು ಬೆಂಚ್ ಮಾರ್ಕಲ್ಲಿ ಸುಮಾರು 1,80,90,000 ನಿಮಗೆ ಬೆಂಚ್ ಮಾರ್ಕನ್ನು ಕೊಡುತ್ತೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಸೊ ಒಂದು ಲೆವೆಲಿಗೆ ಹೇಳಬೇಕು ಅಂತಂದರೆ ಒಂದು ಮಿಡ್ ಎಂಡ್ ಪ್ರೊಸೆಸರು. ಸೊ ಮೀಡಿಯಾಟೆಕ್ ಪ್ರೊಸೆಸರು, ಎಕ್ಸೋನಸ್ಸು ಹಾಕಿಲ್ಲ ಇದರಲ್ಲಿ. ಸೊ ಇದಕ್ಕೆ ನಾನು ಒಂದು 6 ಪಾಯಿಂಟ್ ಕೊಡ್ಬೋದು. ನಾನು ಒಂದು ಆ್ಯಾವ್ರೇಜ್ ಓಕೆ ಅನ್ನೋಂಗೆ. ಇದಾದ ನಂತರ ಈ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು. ಇದು ಮೇನ್ಲಿ ನನಗನ್ನಿಸ್ದಂಗೆ ಕ್ಯಾಮ್ರಾ ಓರಿಯೆಂಟೆಡ್ ಆಗೇ ಈ ಫೋನ್ ಮಾಡಿರೋಂಗಿದೆ. ಒಂದು ಒಳ್ಳೆ ಕ್ಯಾಮ್ರಾ ಕ್ವಾಲಿಟಿಯನ್ನು ಈ ಒಂದು ಫೋನ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಒಂದು ಫೋನಲ್ಲಿ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಇರುವಂಥದ್ರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 48 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್ ಇದಾಗಿದೆ. 2.0 ಅಪರ್ಚರು. ಲೋ ಲೈಟಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಜೊತೆಗೆ ಇನ್ನೊಂದು 8 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು ಕೂಡ ಡೀಸೆಂಟಾಗಿ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನೊಂದು 5 ಮೆಗಾಪಿಕ್ಸೆಲಿಂದು ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು ಕ್ಲೋಸ್ ಶಾಟ್ಗೆ ನಿಮ್ಗೆ ಯೂಸ್ ಆಗುತ್ತೆ. ಇನ್ನೊಂದು 5 ಮೆಗಾಪಿಕ್ಸೆಲಿಂದು ಡೆಪ್ತ್ ಸೆನ್ಸರ್ ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ. ಫೋಟೋ ಕ್ವಾಲಿಟಿನ ಗಮನಿಸ್ತಾ ಇದ್ರೆ ಡೀಸೆಂಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಫ್ರಂಟ್ ಕ್ಯಾಮ್ರಾನು ಅಷ್ಟೇ 20 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾದಾಗಿರುವಂಥದ್ದು. ನನಗೆ ಫ್ರಂಟ್ ಕ್ಯಾಮ್ರಾ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಫ್ರಂಟ್ ಕ್ಯಾಮ್ರಾ. ಸೊ ಆ ಒಂದು ಫೋಟೋ ಸ್ಯಾಂಪಲ್ಸ್ಗಳನ್ನ ಸಹ ನೋಡ್ತಾ ಇದ್ದಾರೆ. ಕ್ಯಾಮ್ರಾ ನನಗನ್ನಿಸ್ತಂಗೆ ಓಕೆ ಅಂತ ಅಂತೀನಿ ಆಯ್ತು. ಓಕೆ ಅಂತಂದರೆ ಇನ್ನೇ ಒಂದು ಫೋನ್ ಇರುವಂಥ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಒಂದು ಫೋನಲ್ಲಿ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಸೊ ಇದು ಒಂದು ಲೆವೆಲ್ಗೆ ಡೀಸೆಂಟ್ ಆಗಿದೆ, ಡೀಸೆಂಟ್
ಹೆವಿ ಫಾಸ್ಟ್ ಅನ್ನಲ್ಲ, ಡೀಸೆಂಟ್ ಫಾಸ್ಟ್ ಆಗಿದೆ. ಮತ್ತು ಫೇಸ್ ಅನ್ಲಾಕ್ ಸಹ ಅಷ್ಟೇ, ಫೇಸ್ ಅನ್ಲಾಕ್ ಒಂದು ಲೆವೆಲ್ ಫಾಸ್ಟ್ ಆಗಿದೆ, ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಈ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತಂದರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ತುಂಬ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 5000 mAh ಫಸ್ಟ್ ಟೈಮು ಈ ಒಂದು A30 ಸೀರೀಸಲ್ಲಿ ನೀಡಿರುವಂಥದ್ದು. ಜೊತೆಗೆ ಈ ಒಂದು 15 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಸಹ ನೀಡಿದ್ದಾರೆ. ಇನ್ನೂ ಸ್ವಲ್ಪ ಜಾಸ್ತಿ ನೀಡಬೇಕಿತ್ತು, 15 ವ್ಯಾಟ್ ನೀಡಿದರೆ ಓಕೆ, ಒಪ್ಕೊಳ್ಳೋಣ. ಇನ್ನು ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಸಹ ಇರುವಂಥದ್ದು. ಜೊತೆಗೆ ಈ ಒಂದು ಫೋನ್ ಆಂಡ್ರಾಯ್ಡ್ 10ನ ಬೇಸ್ ಮೇಲೆ ಇರುವಂಥದ್ದು, ಲೇಟೆಸ್ಟ್ ಆಂಡ್ರಾಯ್ಡು. ಇದನ್ನು ಬಿಟ್ಟರೆ ಸ್ಪೀಕರು ಒಂದು ಲೆವೆಲ್ ಡೀಸೆಂಟ್ ಆಗಿದೆ, ತುಂಬ ಲೌಡ್ ಅಂತ ಅನ್ನಲ್ಲ, ತುಂಬ ಹೆವಿ ಜೋರಾಗಿ ಕೇಳುತ್ತೆ ಅನ್ನಲ್ಲ, ಒಂದು ಡೀಸೆಂಟ್ ಆಗಿರುವಂಥ ಸ್ಪೀಕರ್ ಇದ್ರಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಫೋನ್ನ ಬೆಲೆಯ ಬಗ್ಗೆ ಕೇಳ್ತಾ ಇದ್ದೀರಾ ಅಂತಂದರೆ ಈ ಒಂದು ಫೋನ್ನ ಬೆಲೆ ಬಂದ್ಬಿಟ್ಟು ಸುಮಾರು 22,000ಕ್ಕೆ ಲಾಂಚ್ ಆಗ್ತಿರುವಂಥದ್ದು. ಹೌದು, 22,000ಕ್ಕೆ ಒಂದು ಫೋನ್ನ ಲಾಂಚ್ ಮಾಡ್ತಾರೆ. ಪರ್ಚೇಸ್ ಮಾಡ್ಬೋದು ಅಂತ ಕೇಳ್ತೀರಾ ಅಂತಂದರೆ ನನಗನ್ಸುತ್ತೆ ಇದಕ್ಕಿಂತ ಒಂದು ಒಳ್ಳೆ ಫೋನ್ಗಳು ಈ ಪ್ರೈಸಲ್ಲಿ ಬರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. 22,000 ಕೊಡುವಂಥದ್ದು ಏನೂ ಇಲ್ಲ. ಇದ್ರ ಬದಲು ನೀವು ಸ್ಯಾಮ್ಸಂಗ್ ಗ್ಯಾಲಕ್ಸಿ M31 ಆರಾಮಾಗಿ ತೊಗೊಬೋದು. M31 ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇದೆ, ಸೇಮ್ ಡಿಸ್ಪ್ಲೇ, ಅದು ಅಮೋಲ್ಡೆ ಕ್ಯಾಮ್ರಾ, 64 MP ಕ್ಯಾಮ್ರಾ ಇದೆ, 6000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ ಅದರಲ್ಲಿ. ಸೊ ನನಗೆ ಅನಿಸ್ದಂಗೆ ನೀವು ಇದ್ರ ಬದಲು ಸ್ಯಾಮ್ಸಂಗ್ ಫೋನ್ ಬೇಕು ಅಂತಂದರೆ ಇದ್ರ ಬದಲು ಸ್ಯಾಮ್ಸಂಗ್ ಗ್ಯಾಲಕ್ಸಿ M31 ಫೋನಿಗೆ ಹೋಗಿ ಅಂತ ನನ್ನ ಒಂದು ಅಭಿಪ್ರಾಯ. ಇದನ್ನು ಒಂದು ಒಪಿನಿಯನ್, ಆನೆಸ್ಟ್ ಒಪಿನಿಯನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಫೋನ್ ಬಟ್ ಬೆಲೆ ಸ್ವಲ್ಪ ಜಾಸ್ತಿ ಆಯಿತು. ಇದಕ್ಕಿಂತ ಇದೇ ಬೆಲೆಗೆ ಇದಕ್ಕಿಂತ ಒಂದು ಒಳ್ಳೆ ಫೋನ್ಗಳು ಈ ಪ್ರೈಸಲ್ಲಿ ಇರೋದ್ರಿಂದ ನಾನು ಈ ಒಂದು ಫೋನ್ನ ನಿಮಗೆ ಸಜೆಸ್ಟ್ ಮಾಡೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಒಂದು ಆನೆಸ್ಟ್ ಒಪಿನಿಯನ್ನು. ಬೆಲೆ ಸ್ವಲ್ಪ ಕಡಿಮೆ ಆಗಬೇಕಿತ್ತು ಅಂತ ಅನಿಸುತ್ತೆ. ಸೊ ನಿಮಗೆ ಈ ಒಂದು ರಿವ್ಯೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್, ಡಿಸ್ಕ್ರಿಪ್ಷನ್ ಇದೆ, ಫಾಲೋ ಮಾಡೋದಿಲ್ಲ. ಸಿಗೋಣ ವಿಡಿಯೋದಲ್ಲಿ.